ಅಜ್ಜಿ ನಿಮಗೆ ಏನು ಪ್ರಾಬ್ಲಮ್ ಆಗೈತೆ ರೀ ಇದು ಲೈನ್ದು 2 ದಿವಸದಿಂದ ರೀ ಇದು ವರ್ಷ ಇದೆ ಹಾಂ ಹಾಂ ಈ 2 ದಿವಸದಿಂದ ಇದೇ ರೀತಿ ಪ್ರಾಬ್ಲಮ್ ನೋಡೋದೈತೆ ರೀ ಹಾಂ ಹಾಂ ಅಲ್ಲಿ ಎಷ್ಟು ಜನಗೊಂದು ಒಳಗೊಂಡ ನಮ್ದೊಂದು ಊರು ಐತೆ ರೀ ಹಾಂ ಹಾಂ ಈಗ ನೀವು ಯಾರ್ಯಾರ ಗಮನಕ್ಕೆ ತೊಗೊಂಬಂದಿರಿ 2 ದಿವಸ ಎಲ್ಲ ನಿಮ್ಮ ಹೆಸರು ರೀ ಹಾಂ ಒಟ್ಟು ತಾಟ ಸರಿಯಾಗಿ ಇದಾವ್ರಿ ಹುಡುಗರು ಅಭ್ಯಾಸ ಆಗತ್ತೆ ಶಾಲ್ಯಾಗ ಮನ್ಯಾಗ ಅಭ್ಯಾಸ ಮಾಡ್ಕೊಂಡು ಬರುವಾಗ ಕರೆಂಟ್ ಇರ್ದಿಲ್ರಿ ಶಾಲ್ಯಾಗ ಸರ್ ಬೈತಾರ್ರಿ ಹುಡುಗರ್ದು ಯಾರು ಹೇಳಿ ಅವುಗಳಂತ ಆಗ್ಬರ್ತಾವ್ರಿ ಅಂತ ಅಭ್ಯಾಸ ಹುಡುಗರ್ದು ಅಭ್ಯಾಸ ಆಗತ್ರಿ ಶಾಲ್ಯಾಗ ಸರ್ ಬೈತಾರ್ರಿ ಯಾರು ಮಾಡೋದ್ರಿ ವಯಸ್ಸಾಗಿನ ಇದಾರ್ರಿ ಪ್ರೆಗ್ನೆಂಟ್ ಅದಾರ ಸಣ್ಣ ಹುಡುಗರು ಪರ್ ಊರಿಗೆ ಕಳ್ಸಬೇಕಾಗತ್ತೈತ್ರಿ ಪರ್ ಊರಾಗ ಬರ್ತಾರ್ರಿ ನಿಮ್ಮ ಊರಾಗ ಯಾನವ ಬಸ್ ಇಲ್ಲ ಅವ ನಿಮ್ಮ ಏನೋ ಫ್ಯಾನ್ ಹತ್ತದಿಲ್ಲ ಲೈಟ್ ಇರ್ದಿಲ್ಲ ಯಾನವ ನಿಮ್ಮ ಊರಾಗ ನಮ್ಮ ಊರಾಗ ನಾವ ತಗೊಳ್ಳೋದ್ರಿ ಕಾಯಂ ಇದ್ದಾಗ ಐತ್ರಿ ವರ್ಷ ಆಗ್ರಿ ಕಾಯಂ ಐತಿರಲ್ಲ ಲೈಟ್ ತಿರ್ಗಿಸಿರು ಸಿಂಗಲ್ ಇರಲ್ಲ ರಾತ್ರಿ ಬೀರ್ದಿಲ್ಲ ಛತ್ತ ಕಾಸ್ತೆ ಇರ್ಬೋದು ಒಟ್ಟು 3 ತಾಸು ನಮ್ಮ ಊರಾಗ 5, 6, 7, 8, 10, 12 ಮನಿ ಇದಾವ ನಮ್ಮಲ್ಲೆಲ್ಲ ನಿರಂತರ ಜ್ಯೋತಿ ಐತಿ ನಿಮ್ಮ ಊರಾಗ ಏನವ ಈ ದಂಡಿಂದ 6 ತನಕ ಮನಿ ಇದಾವು ಲೈಟ್ ಇಲ್ಲ ಅಂತಾರೆ ಯಾರು ಮಾಡೋದ್ರಿ ಹುಡುಗರು ಅಭ್ಯಾಸ ಆಗತ್ರಿ ಒಟ್ಟು 5 ವರ್ಷ ನಮ್ಮ ಮತ ಹೇಳೋ ಕಟ್ಟ ಬರ್ತಾರೆ ಕಾಕು ನಿಮ್ಮ ಹೆಸರೇನ್ರಿ 2 ತೋಟಪಟ್ಟಿ ಮಾಡಿದೇವ್ರಿ ಇನ್ನು ಕಾಟೆ ತೋಟ ಮತ್ತು ಚೊಗಲ ತೋಟ 1-2 ತೋಟಪಟ್ಟಿ ಉಳ್ದವ್ರಿ ಅವ್ರು KVRಗೆ ಮನವಿ ಮಾಡಿದ್ದೇವೆ ನಾವು ಈಗಾಗಲೇ ಅವ್ರು ಮಾಡೋಣ ಅನ್ನೋಕಾರು ಅನುದಾನ ಲೇಟ್ ಆಕೈತಿ ಅವ್ರದ್ರಿ ಇನ್ನೊಂದು 2 ತಿಂಗಳು ನೋಡಿ ನಾವು ಪಂಚಾಯತ್ ಪಿಟ್ಟಿಂದ ಇಟ್ಕೊಂಡು ನಾವು ಮಾಡಿಕೊಡ್ತೀವಿ ಅದು ಈಗ KVR ಕರೆಕ್ಟ್ ತೋಟಪಟ್ಟಿಗೆ ಸಿಂಗಲ್ ಬೇಸು ಕೊಡ್ಬಾರ್ರಿ ನಿರಂತರ ಜೊತೆ ನಾವು ಓದ್ ಮಾಡಿಕೊಡ್ತೀವಿ ಒಟ್ಟು 1-2 ತಿಂಗಳು ಟೈಮ್ ತೊಗೊಂಡು 2 ತಿಂಗಳು ಮಾಡಿಕೊಡ್ತೀವಿ ಕಾಟೆ ತೋಟ ಹಾಗೂ ಚೊಗಲ ತೋಟದ ಕೆಲವೊಂದು ಮಹಿಳೆಯರು ಮಕ್ಕಳು ಸೌದ ಗ್ರಾಮ ಪಂಚಾಯತಿಯಲ್ಲಿ ಬಂದು ತಮ್ಮ ಮನವಿಯನ್ನು ಈಗ ಮಾಡ್ಕೊಂಡ್ರು ನಮ್ಗೆ ಈಗ ಎಷ್ಟು ವರ್ಷದಿಂದ ವಿದ್ಯುತ್ ಸಮಸ್ಯೆ ಭಾಳ ಐತಿ ಅಂತ ಹೇಳಿದರು ಆ ಪ್ರಕಾರ ನಾವೀಗ ಸಲ ಸಂಬಂಧಪಟ್ಟ ಎಲ್ಲ ಆಫೀಸರ್ ಕರೆಸಿ ಎಲ್ಲ ತಾವು ತಿರ್ಸಾಗಿ ತೋರಿಸಿ ಆ ಪ್ರಕಾರ ಎಸ್ಟಿಮೇಟ್ ಮಾಡಕ್ಕೆ ಹಚ್ಚಿದ್ವು ಆದರೆ ಇಲ್ಲಿವರೆಗೆ ಯಾವುದೇ ರೀತಿ ಅದು ಅಪ್ರೂವಲ್ ಆಗಿ ಬಂದ ಕೆಲಸ ಸ್ಟಾರ್ಟ್ ಆಗಿಲ್ಲ ಅಂದರೆ ಪಂಚಾಯತಿ ಒಳಗೆ 15 ಹಣಕಾಸು ಒಳಗೆ ಇಟ್ಕೊಂಡು ನಾವೀಗ ಮುಂಬರುವ ದಿನಗಳಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಆಮೇಲೆ ಈಗ ಸಿಂಗಲ್ ಬೇಸ್ ಕರೆಂಟ್ ಕೂಡ ಅಂತ ಹೇಳಿದಾರೆ ಮಾನ್ಯ ಶಾಸಕರಾದಂಥ DM ಐಹೊಳೆ ಸಾಹೇಬರು ನಮ್ಮ ನೆರೆ ಅವಳಿ ವೀಕ್ಷಣೆಗೆ ಬಂದಾಗ ಅವಾಗ ಸಂಬಂಧಪಟ್ಟ ಆಫೀಸರ್ಗೆ ಫೋನ್ ಹಚ್ಚಿ ಹೇಳಿದ್ರು ಆದರೆ ಅವರು ಇನ್ನೇ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಈಗ ನಾವು ಆಗಲಿ ಚೇರ್ಮನ್ ಆಗಲಿ ಮಾತಾಡಿತಿ ಈಗ ಅದನ್ನ ಮಾಡಲಿಲ್ಲ ಅಂದ್ರೆ ಅಥವಾ ನಿರಂತರ ರೀತಿ ಮಾಡಲಿಲ್ಲ ಅಥವಾ ಸಿಂಗಲ್ ಬೇಸ್ ಕರೆಂಟ್ ಮುಂದೆ ಕೊಡಲಿಲ್ಲ ಅಂದ್ರೆ ರಾತ್ರಿ ವೇಳೆ ನಾವೆಲ್ಲ ತೋರ್ಪಟ್ಟಿ ಹೆಣ್ಮಕ್ಳನ್ನ ಮತ್ತು ವಿದ್ಯಾರ್ಥಿಗಳನ್ನ ಎಲ್ಲ ತೊಗೊಂಡು ನಾವು ಇಲ್ಲಿ KB ಮುಂದೆ ಧರಣಿ ಕುಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಒಂದು 600-800 ಜನಕ್ಕೆ ಪ್ರಾಬ್ಲಮ್ ಆಗ್ತಿಲ್ಲ ಇಲ್ಲಿಂದ ಈ ಕರೆಂಟ್ ಇದು ಸಮಸ್ಯೆ ಆಗಿರ್ತದೆ ಅದಕ್ಕೆ ದಯವಿಟ್ಟು ಅಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಅಭ್ಯಾಸ ತೊಂದರೆ ಆಗಲಿ ಅಥವಾ ದನಕರುಗಳಿಂದ ವಿಷ ಜಂತುಗಳದಾಗಲಿ ಕಳ್ಳರ ಕಾಕರ ಹಾವಳಿ ಆಗಲಿ ಅಂತ ಭಾಳ ಹೆಚ್ಚಾಗೈತಿ ದಯವಿಟ್ಟು ಸಂಬಂಧಪಟ್ಟ ಆಫೀಸರ ಇದರ ಮೇಲೆ ಒಂದು ಕ್ರಮ ತಗೋಬೇಕು ಮತ್ತು ಈಗ ಅದು ಆಗೋ ತನಕ ರಾತ್ರಿ ವೇಳೆ ಸಿಂಗಲ್ ಬೇಸ್ ಕಂಟಿನ್ಯೂ ಕರೆಂಟ್ ಕೊಡೋಕೆ ತಾವು ಕ್ರಮ ತಗೋಬೇಕಂತೇಳಿ ಈ ವಾಹಿನಿ ಮುಖಾಂತರ ಕೇಳ್ಕೊಕ್ಕೆ ಇಷ್ಟಪಡ್ತೀನಿ ಗ್ರಾಮ ಪಂಚಾಯತ್